ಹಾಗೂ ಶರಣಾರ್ಥಿಗಳು. ಸ್ನೇಹಿತರೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಒಂದು ರೋಚಕವಾದ ಕಥಾನಕ. ಬ್ರಿಟಿಷರ ವಿರುದ್ಧ ಅನೇಕ ಜನರು ಹುತಾತ್ಮರಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ. ಆದರೆ ಕೆಲವರು ಮಾತ್ರ ಬ್ರಿಟಿಷರ ಜೊತೆಗೆ, ಆ ಮೊದಲು ಮೊಘಲರ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಈ ದೇಶಕ್ಕೆ ಕಂಟಕ ಪ್ರಾಯರಾಗಿ ಬದುಕಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಇವರೆಲ್ಲ ಇವತ್ತು ದೇಶಭಕ್ತರಂತೆ ವೇಷವನ್ನು ಹಾಕಿಕೊಂಡು ಎಲ್ಲ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನ ದೇಶದ್ರೋಹಿಗಳಂತೆ ಬಿಂಬಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಾಂಧಿ, ನೆಹರು ಅವರ ಚಾರಿತ್ರ್ಯ ಹರಣದ ಜೊತೆಗೆ ಇತ್ತೀಚೆಗೆ ಅತ್ಯಂತ ಅಪ್ಪಟ ದೇಶಭಕ್ತನಾದ ಟಿಪ್ಪು ಸುಲ್ತಾನನನ್ನ ಹಿಂದೂ ವಿರೋಧಿ ಎನ್ನುವ ಪಟ್ಟಗಟ್ಟಿ ವೋಟ್ ಬ್ಯಾಂಕ್ ಅನ್ನ ಖಾತ್ರಿಪಡಿಸಿಕೊಳ್ಳುತ್ತಿರುವ ಕೋಮುವಾದಿಗಳು, ಧರ್ಮಾಂಧರು ಮತ್ತು ದೇಶದ್ರೋಹಿಗಳು, ಎಲ್ಲದರ ನಡುವೆ ನಾವು ಟಿಪ್ಪು ಹೇಗೆ ನಿಜವಾದ ಹಿಂದೂ ಧರ್ಮ ರಕ್ಷಕನಾಗಿದ್ದ, ಅವ ಎಷ್ಟೊಂದು ಉತ್ಕಟ ದೇಶಭಕ್ತನಾಗಿದ್ದ, ಬ್ರಿಟಿಷರಿಗೆ ಹೇಗೆ ಸಿಂಹಸ್ವಪ್ನ ಆಗಿದ್ದ ಅನ್ನೋದನ್ನ ತಿಳ್ಕೊಳ್ಳುವ ಅಗತ್ಯ ಇದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಟಿಪ್ಪು ಕುರಿತು ಕೆಲವೊಂದಷ್ಟು ಮಾಹಿತಿನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಟಿಪ್ಪು ಸುಲ್ತಾನ ರೈತರನ್ನು ಜೀವ ಹಿಂಡುತ್ತಿದ್ದ ಸ್ಥಳೀಯ ಪಾಳೆಯಗಾರರನ್ನ ಮಟ್ಟ ಹಾಕದಂಥ ಒಬ್ಬ ಧೀಮಂತ ಅರಸ. ಜಮೀನ್ದಾರಿ ಪದ್ಧತಿಯನ್ನು ನಿಯಂತ್ರಿಸಿ ತಕಾವಿ ಕಿರುಸಾಲ ಯೋಜನೆಯನ್ನು ಜಾರಿಗೆ ತಂದಂಥ ಮೊಟ್ಟ ಮೊದಲ ಅರಸ ಈತ. ಮಧ್ಯವರ್ತಿ ದಲ್ಲಾಳಿಗಳನ್ನು ನಿಯಂತ್ರಿಸಿ ರೈತ ಮತ್ತು ಸರ್ಕಾರದ ನೇರ ಸಂಪರ್ಕವನ್ನ ಸಾಧಿಸುವಂತ ಕ್ರಮವನ್ನ ಕೈಗೊಂಡಂಥ ರಾಜ. ರೈತರಿಗಾಗಿ ಸಹಕಾರಿ ಬ್ಯಾಂಕ್ ಅನ್ನ ಟಿಪ್ಪು ಸ್ಥಾಪಿಸಿದ್ದ, ತೆರಿಗೆ ಸುಧಾರಣೆಗಳನ್ನ ಮಾಡಿದ್ದ, ಹೊಲ ಬೆಳೆ ಇವೆಲ್ಲವುಗಳನ್ನ ಸರ್ವೆ ಮಾಡಿ ನ್ಯಾಯಯುತವಾದ ತೆರಿಗೆಯನ್ನು ಜನರಿಗೆ ವಿಧಿಸ್ತಿದ್ದ. ಪರ್ಷಿಯಾದಿಂದ ರೇಷ್ಮೆ ಹುಳುಗಳನ್ನು ತಂದು ರೇಷ್ಮೆ ಕೃಷಿಯನ್ನ ಮೊದಲ ಬಾರಿಗೆ ಭಾರತಕ್ಕೆ ಪರಿಚಯಿಸಿದಾತ ಟಿಪ್ಪು ಸುಲ್ತಾನ್ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ. ಬಹಳ ಮಹತ್ವದ ಇನ್ನೊಂದು ವಿಷಯ, ಟಿಪ್ಪು ಸುಲ್ತಾನ್ ನೀರಾವರಿಗಾಗಿ 39,000 ಕೆರೆ ಕಟ್ಟೆಗಳನ್ನು ಕಟ್ಟಿಸಿದ್ದ ಮತ್ತು 16,000 ಬಾವಿಗಳನ್ನು ತೋಡಿಸಿದ್ದ. 24 ಕಡೆ ನದಿಗಳಿಗೆ ಚಿಕ್ಕ ಪುಟ್ಟ ಅಣೆಕಟ್ಟುಗಳನ್ನು, ಬಂದರುಗಳನ್ನು ಕಟ್ಟಿದ್ದ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ. ಆತ ಮಾಡಿದ ಈ ಕೆಲಸಗಳು ಮುಂದೆ 1803 ಮತ್ತು 4ರಷ್ಟೊತ್ತಿಗೆ 30 ಲಕ್ಷ ಎಕರೆ ಜಮೀನಿನಲ್ಲಿ ಕನಿಷ್ಠ 8 ಲಕ್ಷ ಎಕರೆ ನೀರಾವರಿಯಾಗಿ ಮಾರ್ಪಡಿತು ಅನ್ನೋದು ನಾವು ಮರಿಬಾರದು. ಈತನ ಜೀವಿತ ಕಾಲದಲ್ಲಿ ಕೃಷ್ಣರಾಜ ಸಾಗರ್ ಇರುವಂಥ ಜಾಗದಲ್ಲಿ, ಇವತ್ತಿನ ಕೃಷ್ಣರಾಜ ಸಾಗರ್ ಅಣೆಕಟ್ಟು ಇರುವಂಥ ಜಾಗದಲ್ಲಿ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಲು ಮೊಟ್ಟ ಮೊದಲು ಅಡಿಗಲ್ಲು ಇಟ್ಟಾತ ಟಿಪ್ಪು ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಇವತ್ತಿಗೂ ಕೂಡ ನೀವು KRS ಡ್ಯಾಮಿನ ಒಂದು ಅಡಿಗಲ್ಲಿನ ಕಲ್ಲಿನಲ್ಲಿ ಟಿಪ್ಪುನ ಹೆಸರು ಇರೋದನ್ನ ನೋಡ್ಬೋದು. ಈ ಕಬೀರ್ ಕಾಸರ್ ಅನ್ನುವಂಥ ಒಬ್ಬ ವ್ಯಕ್ತಿ ಗುರುತಿಸಿರುವಂತೆ ರೈತರ ಜಾತಿ, ಮತ, ಪಂಥ, ಧರ್ಮ ಏನೇ ಇದ್ರೂ ಉಳುವವನೇ ಭೂ ಒಡೆಯ ಅನ್ನುವಂಥ ಯೋಜನೆಯನ್ನ ಟಿಪ್ಪು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಮಾಡದ ಅನ್ನುವಂಥದ್ದು ಕೂಡ ಇದೆ. ಜೀತ ಪದ್ಧತಿಯನ್ನು ತೆಗೆದುಹಾಕಿ ಈತ ದಿನಗೂಲಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ರೈತರು ವ್ಯಸನಗಳಿಂದ ಮುಕ್ತ ಆಗುವ ಸಲುವಾಗಿ ಗಾಂಜಾ ಮತ್ತು ಮದ್ಯಪಾನಗಳ ನಿಷೇಧವನ್ನು ಮಾಡ್ತಾನೆ. ವಿಶೇಷವಾಗಿ ಟಿಪ್ಪುನ ಮೇಲೆ ಇರುವ ಆರೋಪ ಆತ ಹಿಂದೂ ವಿರೋಧಿಯಾಗಿದ್ದ ಅನ್ನುವಂಥದ್ದು. ಆದರೆ ನಿಜವಾಗಿಯೂ ಟಿಪ್ಪು ಒಬ್ಬ ಹಿಂದೂ ಧರ್ಮ ರಕ್ಷಕನಾಗಿದ್ದ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. 1916ರಲ್ಲಿ R ನರಸಿಂಹಾಚಾರ್ಯ ಅನ್ನುವರು ಟಿಪ್ಪು ಶೃಂಗೇರಿಗೆ ಬರೆದ ಪತ್ರಗಳನ್ನು ಪತ್ತೆ ಹಚ್ತಾರ. ಅವರು ಮರಾಠ ಪರಶುರಾಮ್ ಭಾವು ಶೃಂಗೇರಿಯ ಮಠವನ್ನ ಲೂಟಿ ಮಾಡಿದಾಗ, ಅದನ್ನು ಹಾಳು ಮಾಡಿದಾಗ, ಆ ಶಾರದಾ ಮಠವನ್ನ ಜೀರ್ಣೋದ್ಧಾರ ಮಾಡದವ ಟಿಪ್ಪು ಅನ್ನೋದು ಆ ಪತ್ರಗಳಿಂದ ನಮಗೆ ತಿಳಿದು ಬರ್ತದೆ. ಇನ್ನು ನಂಜನಗೂಡಿನ ಕಳಲೆಯ ಲಕ್ಷ್ಮೀಕಾಂತ ದೇವಸ್ಥಾನಕ್ಕೆ 4 ಬೆಳ್ಳಿ ಬಟ್ಟಲುಗಳನ್ನು, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನಕ್ಕೆ 1 ಆನೆಯನ್ನ, ಬೆಳ್ಳಿ ಪಾತ್ರೆಗಳನ್ನು ಕೊಟ್ಟಿರೋದು ಶಾಸನಗಳಲ್ಲಿ, ನಿರೂಪಗಳಲ್ಲಿ ಇವತ್ತಿಗೂ ದಾಖಲಾಗಿದೆ. ಇವತ್ತಿಗೂ ಆತ ನಂಜನಗೂಡಿನ ನಂಜುಂಡೇಶ್ವರನನ್ನ ಹರಕೆ ಹೊತ್ತು, ಆತ ತನ್ನ ಕಣ್ಣುಗಳಿಗೆ ಅನಾರೋಗ್ಯ ಆದಾಗ ನಂಜನಗೂಡಿನ ನಂಜುಂಡೇಶ್ವರಿಗೆ ಹರಕೆ ಹೊತ್ತು ಕಣ್ಣುಗಳು ಗುಣವಾದಾಗ ಹಕೀಮ್ ನಂಜುಂಡ ಎಂದೇ ಆತ ನಂಜುಂಡೇಶ್ವರನ ಕರಿತಿದ್ದ ಅನ್ನೋದು ಕೂಡ ಇತಿಹಾಸದಲ್ಲಿ ದಾಖಲಿದೆ. ಆಡಳಿತದಲ್ಲಿ ಆತ ತನ್ನ ಎಲ್ಲ ಆಸ್ಥಾನದಲ್ಲಿ, ತನ್ನ ಆಡಳಿತದ ಪ್ರಮುಖ ಹುದ್ದೆಗಳಲ್ಲಿ ಹಿಂದೂ ಮೇಲ್ವರ್ಗದ ಬ್ರಾಹ್ಮಣರನ್ನೇ ನೇಮಿಸಿದ ಅನ್ನೋದು ಕೂಡ ಬಹಳ ಮಹತ್ವದ ವಿಷಯ. ಅಂದರೆ ಟಿಪ್ಪುನ ಆಸ್ಥಾನದ ಆಡಳಿತವನ್ನು ನಿರ್ವಹಿಸುತ್ತಿದ್ದವರೆಲ್ಲರೂ ಬ್ರಾಹ್ಮಣರಾಗಿದ್ದರು. ಟಿಪ್ಪು ಒಂದು ವೇಳೆ ಹಿಂದೂ ವಿರೋಧಿಯಾಗಿದ್ದರೆ ಇವ್ರನ್ನಲ್ಲಿ ಕೂರಿಸೋ ಪ್ರಶ್ನೆ ಬರ್ತಿರಲಿಲ್ಲ. ಎರಡನೇದಾಗಿ ಟಿಪ್ಪು ಹಾಗೊಂದು ವೇಳೆ ಏನಾದರೂ ಅನ್ಯಾಯ ಹಿಂದೂಗಳ ವಿರುದ್ಧ ಮಾಡ್ತಿದ್ರೆ ಅದಕ್ಕೆ ನೇರ ಜವಾಬ್ದಾರಿ ಈ ಎಲ್ಲ ಬ್ರಾಹ್ಮಣ ಆಡಳಿತಾಧಿಕಾರಿಗಳು ಅನ್ನೋದು ಕೂಡ ನಾವು ಮರಿಬಾರದಾಗ್ತದೆ. ಹೀಗೆ ಆಡಳಿತದಲ್ಲಿ ದಿವಾನ್ ಪೂರ್ಣಯ್ಯ
ಕಂದಾಯ ಮತ್ತು ಹಣಕಾಸು ಇಲಾಖೆಗಳನ್ನ ಈತನೇ ನೋಡ್ಕೊಳ್ತಿದ್ದ. ಇನ್ನು ಶ್ಯಾಮ್ ಅಯ್ಯಂಗಾರ್ ಅನ್ನುವ ಅಂಚೆಯನ್ನು ನೋಡ್ಕೊಳ್ತಿದ್ದ. ಕೃಷ್ಣರಾವ್ ಅನ್ನುವ ಕೋಶಾಧಿಕಾರಿಯಾಗಿದ್ದ. ಹರಿಸಿಂಗ್ ಅನ್ನುವ ಅಶ್ವದಳದ ಮುಖ್ಯಸ್ಥನಾಗಿದ್ದ. ನರಸಿಂಗರಾವ್, ಶ್ರೀನಿವಾಸರಾವ್, ಅಪ್ಪಾಜಿರಾವ್ ಈ 3 ಜನ ಬ್ರಾಹ್ಮಣರು ಟಿಪ್ಪುಗೆ ಬಹಳ ಆಪ್ತ ಸಲಹೆಗಾರರಾಗಿದ್ರು ಅನ್ನೋದು ಬಹಳ ಮಹತ್ವದ ಸಂಗತಿ. ಇನ್ನು ಟಿಪ್ಪು ಮಲಬಾರ್ ಭಾಗದಲ್ಲಿ ಮಾಡದಂಥ ಅನೇಕ ಕ್ರಾಂತಿಕಾರಿ ನಿರ್ಧಾರಗಳು, ಅಲ್ಲಿ ಅಸ್ಪೃಶ್ಯರ ಮೇಲೆ, ಕೆಳವರ್ಗದವರ ಮೇಲೆ ನಂಬೂದರಿಗಳು ಮಾಡ್ತಿದ್ದಂಥ ಅನ್ಯಾಯವನ್ನ ಹೇಗೆ ತಡೆದ, ಹಾಗೆ ಸ್ತನಕ್ಕೆ ಕರ ಹೇರ್ತಕ್ಕಂಥದ್ದು, ಇವೆಲ್ಲವನ್ನ ಆತ ನಿಷೇಧಿಸಿದ ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ. ಅಸ್ಪೃಶ್ಯತೆ ಆಚರಣೆಯನ್ನ ಆತ ನಿಷೇಧಗೊಳಿಸ್ತಾನೆ. ಕೆರೆ ಬಾವಿಗಳಿಗೆ ದಲಿತ ನೀರಗಂಟಿಗಳನ್ನ ನೇಮಕ ಮಾಡುವ ಮೂಲಕ ತಾನು ಕಟ್ಟಿಸಿದ ಕೆರೆಗಳಿಗೆ ದಲಿತರು ಹೋಗಬಾರದು ಅನ್ನುವ ಒಂದು ಆಜ್ಞೆನ ಆತ ಮೀರಿ ನಿಲ್ತಾನೆ. ನಂಜನಗೂಡಿನಲ್ಲಿ 500 ಬ್ರಾಹ್ಮಣರಿಗಿದ್ದ 1400 ಎಕರೆ ಜಮೀನನ್ನ ಹೊಲವಿಲ್ಲದ 700 ದಲಿತರಿಗೆ ಹಂಚಿಕೆ ಮಾಡಿದ್ದು ಟಿಪ್ಪು ಅನ್ನೋದು ಬಹಳ ಮಹತ್ವದ ಸಂಗತಿ. ನೋಡ್ರಿ, ಇಲ್ಲಿ ಕೇವಲ 500 ಬ್ರಾಹ್ಮಣರು 14,000 ಎಕರೆ ಜಮೀನನ್ನ ಹೊಂದಿದ್ದರಂತೆ. ಅವರ ಹೆಚ್ಚುವರಿ ಜಮೀನನ್ನ 700 ಭೂರಹಿತ ದಲಿತರಿಗೆ ಈತ ಹಂಚುತ್ತಾನೆ. ಆ ಕಾರಣದಿಂದಲೇ ಟಿಪ್ಪುನ ಆಸ್ಥಾನದ ಫಲಾನುಭವಿಗಳು ಹಾಗೂ ಟಿಪ್ಪುನ ಸಾಮಾಜಿಕ ನ್ಯಾಯದಿಂದ ಕಂಗಾಲಾದಂಥವರು ಟಿಪ್ಪುವನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸುವ ಷಡ್ಯಂತ್ರವನ್ನ ಮಾಡ್ಕೊಂಡು ಬಂದಿದ್ದಾರೆ. ಮತರಾಜಕಾರಣಕ್ಕಾಗಿ ಇಂದು ಒಬ್ಬ ಉತ್ಕಟ ದೇಶಭಕ್ತನನ್ನ, ತನ್ನ ಇಡೀ ಕುಟುಂಬವನ್ನೇ ಕಳೆದುಕೊಂಡು ತ್ಯಾಗ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡದಂಥ ಟಿಪ್ಪುನನ್ನ ಇವತ್ತು ದೇಶದ್ರೋಹಿಗೆ ಬಿಂಬಿಸುವ ಕೆಲಸಗಳು ನಡೀತಾ ಇದ್ದಾವೆ. ಕಳೆದ 2-3 ವರ್ಷಗಳ ಹಿಂದೆ ಉರಿಗೌಡ ನಂಜೇಗೌಡ ಅನ್ನುವ ಕಾಲ್ಪನಿಕ ಕಥೆಗಳನ್ನ ಸೃಷ್ಟಿಸಿ ಟಿಪ್ಪುನನ್ನ ಕೊಲೆ ಮಾಡಿದವರು ಇವರು ಅನ್ನುವಂಥ ಒಂದು ಕಥಾನಕವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ನಗೆಪಾಟ್ಲಿಗೀಡದಂತಹ ಈ ಧರ್ಮಾಂಧರ ಕತೆ ಏನನ್ನು ಹೇಳುತ್ತದೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯವನ್ನು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.